ಆಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಅಲ್ಲಿವರೆಗೂ ಕನ್ನಡ ಮೀಡಿಯಂನಲ್ಲೇ ಓದಿದ್ದ ನನಗೆ ಇಂಜಿನಿಯರಿಂಗ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಬರೋ ರಿಚ್ ಹುಡುಗರು, ಹೈಫೈ ಗರ್ಲ್ಸ್ಗಳ ಮುಂದೆ ನಾನು ಕೇವಲ ಧೂಳಿನ ಕಣ ಆಗಿಬಿಟ್ಟಿದ್ದೆ. ಯಾರೂ ಕೂಡ ನನ್ನನ್ನು ಮಾತಾಡಿಸ್ತಾ ಇರಲಿಲ್ಲ. ಇಡೀ ದಿನ ಒಬ್ಬನೇ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೆ. ಒಂದಿನ ಒಂದು ಹುಡುಗಿ ಬಂದು ನನ್ನನ್ನು ಮಾತಾಡಿಸಿದ್ಲು. ಹಾಯ್, ನಿನ್ನ ಫೋನ್ ನಂಬರ್ ಕೊಡ್ತೀಯಾ? ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಅವಳ ಹೆಸರು ಸಂಧ್ಯಾ ಅಂತ. ನೋಡೋಕೆ ರೂಪವಂತೆ ಏನಲ್ಲ, ಆದರೂ ಒಂದೇ ನೋಟದಲ್ಲಿ ನನಗಿಷ್ಟ ಆದ್ಲು. ಅವಳು ಯಾಕೆ ಇಷ್ಟ ಆದ್ಲು ಅನ್ನೋ ಪ್ರಶ್ನೆಗೆ ನನಗಿವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಯ್, ಐ ಎಮ್ ರಾಹುಲ್. ಇವತ್ತು ನೀವು ನನ್ನ ನಂಬರ್ ಇಸ್ಕೊಂಡ್ರಲ್ಲ, ಚೆನ್ನಾಗಿಲ್ಲ ಅನಿಸುತ್ತೆ. ಮತ್ತೇನಂತ ಮೆಸೇಜ್ ಮಾಡಲಿ? ಹಾಯ್ ಸಂಧ್ಯಾ, ಹೌ ಆರ್ ಯು? ಬೇಡ, ಸ್ವಲ್ಪ ದಿನ ಹೋಗಲಿ, ಇನ್ಯಾವಾಗಲಾದರೂ ಮೆಸೇಜ್ ಮಾಡೋಣ. ಆಮೇಲೆ ಜೊಲ್ನನ್ ಮಗ ಅಂತ ಅಂದ್ಕೊಂಡ್ರೆ? ಅಷ್ಟರಲ್ಲಿ ಆಶ್ಚರ್ಯ ಅನ್ನೋ ರೀತಿ ಅವಳೇ ಮೆಸೇಜ್ ಮಾಡಿದ್ಲು. ಹಾಯ್ ರಾಹುಲ್, ದಿಸ್ ಇಸ್ ಸಂಧ್ಯಾ. ಇವತ್ತು ಕಾಲೇಜ್ನಲ್ಲಿ ನಿಮ್ಮ ನಂಬರ್ ಇಸ್ಕೊಂಡಿದ್ನಲ್ಲ. ಹಾಯ್ ಸಂಧ್ಯಾ, ಹೌ ಆರ್ ಯು? ನಾನು ಚೆನ್ನಾಗೇ ಇದ್ದೀನಿ. ಆದರೆ ನಿಮಗೇನೋ ಆಗಿದೆ? ಏನು ಲವ್ ಫೇಲ್ಯೂರಾ? ಹೇ, ಹಾಗೇನಿಲ್ಲ. ಮತ್ತೆ ಯಾಕೆ ಕಾಲೇಜ್ನಲ್ಲಿ ಯಾವಾಗಲೂ ಡಲ್ ಆಗಿ ಒಬ್ಬನೇ ಇರ್ತೀಯಾ? ಯಾರ ಜೊತೆಲೂ ಮಾತಾಡಲ್ಲ? ಅದು ಹಾಗಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಓದಿದ್ದು ಕನ್ನಡ ಮೀಡಿಯಂನಲ್ಲೇ. ಆದರೆ ಇಲ್ಲಿ ಎಲ್ಲರೂ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ. ನನಗೆ ಇಂಗ್ಲೀಷ್ ಅಷ್ಟು ಬರೋಲ್ಲ. ಹೇ ಇಡಿಯಟ್, ನೀನಿರೋದು ಕರ್ನಾಟಕದಲ್ಲಿ. ಯಾರು ಯಾವ ಭಾಷೆ ಮಾತಾಡಿದ್ರೆ ಏನಾಯ್ತು? ನಿನ್ನ ಭಾಷೆ ಮಾತಾಡು. ಅಲ್ಲಿ ಬರೋರೆಲ್ಲ ಏನು ಇಂಗ್ಲೀಷ್ಗೆ ಹುಟ್ಟಿದವರು ಅಂತ ಅನ್ಕೊಂಡಿದ್ಯಾ? ಅವ್ರಿಗೂ ಕನ್ನಡ ಚೆನ್ನಾಗೇ ಬರುತ್ತೆ. ಮತ್ತ್ಯಾಕೆ ಅವ್ರು ಯಾರು ಕನ್ನಡದಲ್ಲಿ ಮಾತಾಡಲ್ಲ? ಅವೆಲ್ಲ ನಿನಗೆ ಅರ್ಥ ಆಗಲ್ಲ. ನೀನು ಮೊದಲು ಎಲ್ರ ಜೊತೆನೂ ಮಾತಾಡೋದು ಕಲಿ. ಇಂಟ್ರೋವರ್ಟ್ ಆಗಿರ್ಬೇಡ. ಹಾ, ಸರಿ. ಮತ್ತೆ ಯಾವಾಗ್ಲೂ ಗೂಬೆ ತರ ಇರ್ಬೇಡ. ಒಳ್ಳೆ ಬಟ್ಟೆ ಹಾಕೊಂಬ, ಹೈಫೈ ಆಗಿರು. ಸರಿ, ಆಯಿತು. ಯಾರಿಗೆ ತಾನೇ ಒಳ್ಳೆ ಬಟ್ಟೆ ಹಾಕೊಳ್ಳೋ ಆಸೆ ಇರೋದಿಲ್ಲ ಹೇಳಿ? ನನಗೂ ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋ ಆಸೆ. ಆದರೆ ನನ್ನ ಆಸೆಗಳಿಗೆ ಬಣ್ಣ ತುಂಬೋಷ್ಟು ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಈ ಶರ್ಟ್ ಹೇಗಿರುತ್ತೆ? ಬೇಡ, ಇದು ಬೇಡ. ಇದು ಇರೋದ್ರಲ್ಲಿ ಇದೇ ಪರವಾಗಿಲ್ಲ, ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಅವತ್ತು ಕಾಲೇಜ್ಗೆ ಹೋಗ್ಬೇಕಾದಾಗ ಏನೋ ಒಂಥರ ಅನಿಸ್ತಾ ಇತ್ತು, ಹೊಸ ಫೀಲ್. ಹಿಂದಿನ ರಾತ್ರಿ ಸಂಧ್ಯಾ ಜೊತೆ ಅಷ್ಟೆಲ್ಲ ಮಾತಾಡಿದ್ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬಂದಿತ್ತು. ಆದರೆ ಹೇ ರಾಹುಲ್, ನಿಂತ್ಕೋ. ಹೆಲೋ. ಛೇ, ಏನು ಅನ್ಕೊಂಡ್ಲೋ ಏನೋ. ನಾನ್ಯಾಕೆ ಹಾಗೆ ಮಾಡಿದೆ? ಆ್ಯಕ್ಚುಲಿ ಏನಾಯಿತು ಅಂದರೆ, ಕಾಲೇಜ್ಗೆ ಹೋದ್ಮೇಲೆ ಡೈರೆಕ್ಟಾಗಿ ಸಂಧ್ಯಾ ಜೊತೆ ಮಾತಾಡೋಕ್ಕೆ ಧೈರ್ಯನೇ ಬರಲಿಲ್ಲ. ಸೊ ಅವಳ ಜೊತೆ ಸರಿಯಾಗಿ ಮಾತಾಡದೆ ಅವಾಯ್ಡ್ ಮಾಡಿಬಿಟ್ಟೆ. ಪಾಪ, ಒಂದು ಸಾರಿನಾದರೂ ಕೇಳಿಬಿಡೋಣ. ಹಾಯ್ ಸಂಧ್ಯಾ, ಸಾರಿ. ಯಾಕೆ? ಇದೇನಿದು, ಹರ್ಟ್ ಆಗಿರ್ತಾಳೆ ಅಂತ ಸಾರಿ ಕೇಳಿದ್ರೆ ಇವಳೇನು ಅನ್ಕೊಂಡೇ ಇಲ್ವಾ? ಅದು ಕಾಲೇಜ್ನಲ್ಲಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ. ಯಾಕೆ ನಗ್ತಾ ಇದ್ದೀರಾ? ನಂಗೆ ಗೊತ್ತು. ಏನು ಗೊತ್ತು? ನೀನೊಬ್ಬ ದೊಡ್ಡ ಇಂಟ್ರೋವರ್ಟ್, ಹೆದ್ರು ಪುಕ್ಲ ಅಂತ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಬಿಡು. ಹೀಗೆ ಅವಳು ನನಗೆ ಪ್ರತಿ ವಿಷಯದಲ್ಲೂ ಧೈರ್ಯ ತುಂಬ್ತಾ ಇದ್ಲು. ನನಗೂ ಕೂಡ ಅವಳು ತುಂಬ ಇಷ್ಟ ಆಗ್ತಾ ಇದ್ಲು. ಆದರೆ